ಫುಲ್ ಖುಷಿ ಖುಷಿ ಖುಷಿ. ಕ್ಲಾಪ್ 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 ಕ್ಲಾಪ್. ವಾವ್ ಅವಳವಳೆ ಎಂಜಾಯ್ ಮಾಡ್ತಾಳೆ ನೋಡು. ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಮ್ಮ ಪಾಪನ ಕರ್ಕೊಂಡೆಲ್ಲೂ ಟ್ರಿಪ್ ಹೋಗಿರಲಿಲ್ಲ. ಸೊ ನಾನು, ನನ್ನ ಹೆಂಡತಿ ಮತ್ತು ನನ್ನ ಪಾಪು 3 ಜನ ಒಂದು ರೆಸಾರ್ಟಿಗೆ ಟ್ರಿಪ್ ಹೋಗ್ತಾಯಿದ್ದೀವಿ. ಇಟ್ ಈಸ್ ಇನ್ ಶನಿವಾರ ಸಂತೆ, ಸೋಮವಾರಪೇಟೆ ತಾಲೂಕು, ಕೂರ್ಗ್ ಅಂದರೆ ಮಡಿಕೇರಿ. ನೋಡಿ ಈ ಥರ ಇದೆ ನಾವು ಹೋಗ್ತಾರ ಅಂತ ಒಂದು ರೋಡು. ಊರಿಂದ ಏನು ವಿಡಿಯೋ ಮಾಡಲಿಲ್ಲ, ಬರ್ತಾ ಸೀದಾ ಬಂದ್ಬಿಟ್ವಿ. ನಾನ್ ಸ್ಟಾಪ್ ಡ್ರೈವು. ಹೊರಟಿದ್ದು ಲೇಟು, ನಿನ್ನೆ ರಾತ್ರಿ ಫುಲ್ಲು ಕೆಲಸ ಆಫೀಸಿಂದು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ದು ಲೇಟ್ ಆಯಿತು. ಸೊ ಬೆಳಗ್ಗೆ ಎದ್ದಿದ್ದು ಲೇಟು. ಸೊ ಲೇಟ್ ಆಗೋಟ್ವಿ. ಯಾವ ಪ್ಲೇಸು ಕವರ್ ಮಾಡಿದೆ, ಸೀದಾ ರೆಸಾರ್ಟಿಗೆ ಹೊಡಿತಾ ಇದ್ದೀವಿ. ನಾಳೆ ಆದರೆ ಕೆಲವೊಂದು ಪ್ಲೇಸ್ನ ಕವರ್ ಮಾಡೋ ಪ್ಲ್ಯಾನ್ ಇದೆ. 1 hour later. ವೆಲ್ಕಮ್ ಟು ದ ಕ್ಲೋವರ್ ಹಿಲ್ಸ್ ವಿಲೇಜ್ ಕೂರ್ಗ್ ರೆಸಾರ್ಟ್. ಪಾರ್ಕಿಂಗ್ ಎಲ್ಲಿದೆ ಇವರು? ಪಾರ್ಕಿಂಗ್ ಎಲ್ಲಿದೆ ಚೈತ್ರ? ಒಳಗೆ ಹಾಕ್ಬೇಕು. ಭಯಂಕರ ಇದೆ ಪಾರ್ಕಿಂಗು, ಫುಲ್ಲು ಮಡ್ಡು ಸ್ಲಶ್ಶಿ ಆಫ್ ರೋಡು. ಫೈನಲಿ ವಿ ಆರ್ ಇನ್ ಕ್ಲೋವರ್ ವಿಲೇಜ್ ರೆಸಾರ್ಟ್ ಕೂರ್ಗ್. ನೋಡಿ ಪಾರ್ಕಿಂಗ್ ಏನು ಸಖತ್ತಾಗಿದೆ ಅಂತ. ಒಳ್ಳೆ ಸಖತ್ತಾಗಿ ಪಾರ್ಕಿಂಗ್ ಮಾಡಿದ್ದೀವಿ ಇಲ್ಲಿ ನೆರಳಲ್ಲಿ. ಬಟ್ ಮಳೆಗಾಲ ಬಂದ್ಬಿಟ್ರೆ ಇಲ್ಲೆಲ್ಲ ಪಾರ್ಕಿಂಗ್ ಫುಲ್ಲು ಅಟ್ಲಗದ್ದಾಗಿರುತ್ತೆ. ಸೊ ಬಿ ಕೇರ್ಫುಲ್. ನಾವು ಇಟ್ಸ್ ಟೈಮ್ ಫಾರ್ ದ ರೂಮ್ ಟೂರ್. ಎಂಟ್ರ್ ಆಗ್ತಿದ್ದಂಗೆ ಇಲ್ಲೊಂದು ಹಾಟ್ ವಾಟರ್ ಕೆಟಲ್, ಕಾಫಿ ಕಪ್ಸ್ ಇದೆ, ಆ್ಯಂಡ್ ದೆನ್ ಕಾಫಿ ಪೌಡ್ರ್ ಅದೆಲ್ಲ ಇದೆ. ಇದೊಂದು ಮಿರರ್ ಇದೆ, ಫಾಲೋಡ್ ಬೈ ಸ್ಟೋರೇಜ್ ಏರಿಯಾ, ಒಂದು ಕ್ಲೋಸೆಟ್ ಇದೆ, ಆ್ಯಂಡ್ ದೆನ್ ವಿ ಹ್ಯಾವ್ ಎ ಟೆಲಿವಿಷನ್, ಆ್ಯಂಡ್ ಹಿಯರ್ ಇಸ್ ಎ ಸಿಟ್ಟಿಂಗ್ ಏರಿಯಾ, ಒಂದು ಟೀಪಾಯ್ ವಿತ್ 2 chairs. ಹಿಯರ್ ಇಸ್ ಎ ವಿಂಡೋ. ಈ ವಿಂಡೋಗೆ ಮೆಶ್ ಹಾಕಿಲ್ಲ, ಸೊಳ್ಳೆ ಮೆಶ್ಶು. ಆ್ಯಂಡ್ ಹಿಯರ್ ಆಲ್ಮೋಸ್ಟ್ ಒಂದು ಕ್ವೀನ್ ಸೈಜ್ ಬೆಡ್ ಇದೆ, ನಿಯರ್ಲಿ ಕ್ವೀನ್ ಸೈಜ್. ಆ್ಯಂಡ್ ಹಿಯರ್ ಬೆಡ್ ಸೈಡ್ ಟೇಬಲ್, ಚಿಕ್ಕದು ಬೆಡ್ ಸೈಡ್ 2 ಚಿಕ್ಕ ಚಿಕ್ಕ ಟೇಬಲ್ ಇದೆ. ಇಸ್ ದ ವಾಶ್ರೂಮ್. ತೀರಾ ಏನು ದೊಡ್ಡದಿಲ್ಲ, ಚಿಕ್ಕದೇ ಅನಿಸ್ತಾ ಇದೆ ವಾಶ್ರೂಮ್. ಇಲ್ಲೊಂದು ಮಿರರ್, ಫಾಲೋಡ್ ಬೈ ಒಂದು ಸಿಂಕ್, ಕಮೋಡ್, ಆ್ಯಂಡ್ ಶವರ್ ಏರಿಯಾ. ಶವರ್ ಏರಿಯಾ ಬಂದು ಈ ಥರ ಕರ್ಟನ್ ಕೊಟ್ಟಿದ್ದಾರೆ. ಓಕೆ, ವಾಶ್ರೂಮ್ ಏನು ದೊಡ್ಡದಿಲ್ಲ, ಚಿಕ್ಕದಿದೆ. ಹಾಯ್ ಬೇಬಿ, ಹಾಯ್ ಮಾಡಿ. ಹಾಯ್ ನೋಡ್ದೆ ಇಲ್ಲಿ ಹೆಂಗೆ ಮಾಡಿದ್ಲೆ ಹಾಯ್ ಅಂತ. ಹಾಯ್ ಮಾಡು ಬೇಬಿ, ಹಾಯ್ 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 ಹೇಳು. ಹಾಯ್ ಮಾಡು, ಹಾಯ್ ಹಾಯ್. ಫುಲ್ ಖುಷಿ. ಸೊ ಇಲ್ಲಿ ರೂಮಿಂದ ಆಚೆ ಬಂದರೆ ಈ ಥರ ಇದೆ ಏರಿಯಾ. ಇಲ್ಲಿ ಇಲ್ಲೂ ರೂಮ್ ಮುಂದೆ ಪಾರ್ಕ್ಗಳು ಒಂದು ಲೆವೆಲ್ಗೆ. ಆ್ಯಂಡ್ ದೆನ್ ಇಲ್ಲೊಂದು ಸಿಟ್ಔಟ್ ಏರಿಯಾ ಇದೆ, ಫಾಲೋಡ್ ಬೈ ಫುಲ್ ವಾಕಿಂಗ್ ಏರಿಯಾ. ಇಲ್ಲಿ ಸಖತ್ತಾಗಿ ಒಂದು ರೌಂಡ್ ವಾಕ್ ಮಾಡ್ಕೊಂಬರ್ಬೋದು. ಆ ಕಡೆ ಕಿಡ್ಸ್ ಪ್ಲೇ ಏರಿಯಾ ಇದೆ, ಒಂದು ರೌಂಡ್ ಹೋಗ್ತೀವಿ. ಪಾಪಗೆ ಬೆಳಗ್ಗೆಯಿಂದ ಏನೂ ತಿನ್ನಿಸಿಲ್ಲ, ಒಂದು ಸ್ವಲ್ಪ ಅವಳಿಗೆ ಯಾರೋ ಫುಡ್ ತಿನ್ನಿಸ್ಕೊಂಡು ಕಿಡ್ಸ್ ಪ್ಲೇ ಏರಿಯಾ ಎಲ್ಲ ನೋಡ್ಕೊಂಬರೋಣ. ಆ್ಯಂಡ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ, ಸೊ ಅದನ್ನು ಆಡ್ತೀವಿ. ಫಾಲೋಡ್ ಬೈ ಪೂಲ್ ಮಾತ್ರ ಅಲ್ಟಿಮೇಟ್ ಇಲ್ಲಿ. ಸೊ ಪೂಲ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಫುಲ್ ಖುಷಿ 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 ಖುಷಿ. ನಿಧಾನ ಬೇಬಿ. ಪರವಾಗಿಲ್ಲ, ಒಳ್ಳೆ ಕಿಡ್ಸ್ ಪ್ಲೇ ಏರಿಯಾ ಚೆನ್ನಾಗಿದೆ ಇಲ್ಲಿ. ಬಾವಿ ಎಲ್ಲ ಅದು ಫೈರ್ ಕ್ಯಾಂಪ್ ಏರಿಯಾ. ಇದು ದಿಸ್ ಈಸ್ ಫೈರ್ ಕ್ಯಾಂಪ್ ಏರಿಯಾ. ಬೇಬಿ ಇಲ್ಲಿ ಬರ್ತೀಯಾ? ಏತಾ ಪಿತಾ ಆಡ್ತೀಯಾ? ಏತಾ ಪಿತಾ ಇದು ಕರೆಕ್ಟಾಗಿಲ್ಲ, ಇದು ಶೇಕ್ ಆಗ್ತಾ ಇದೆ. ಬೇಡ. ಆನೆ ಮೇಲೆ ಇಲ್ಲಿ ಆನೆ ಇದೆಯಲ್ಲ, ಆನೆನ ಮಿಕ್ಕಿ ಮೌಸ್. ಅದು ಮಿಕ್ಕಿ ಮೌಸಿಗೆ ಆನೆ ಸೊಂಡು ಇಟ್ಬಿಟ್ಟವ್ರೆ. ಅಯ್ಯ ಬಾ, ಇದ್ರ ಮೇಲೆ ಕುತ್ಕೋ. ಇಲ್ಲಿ ಬೇಬಿ ಇದ್ರ ಮೇಲೆ ಕುತ್ಕೋ ಬಾ. ಬೇಡ, ಚೆನ್ನಾಗಿಲ್ಲ ಇದು, ಬೇಡ. ಬೇರೆದಕ್ಕೆ ಕರ್ಕೊಂಡು ಹೋಗೋಣ. ಅದು ಜೋಕಲ್ಲಿ ಆಡಿಸ್ ಚೆನ್ನಾಗಿರುತ್ತೆ. ಸ್ವಿಂಗಲ್ಲಿ ಸ್ವಿಂಗ್ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಫೋಟೋ ಹೊಡ್ಕೊಳೆ ಒಂದು, ಹಂಗೆ ಮೊಬೈಲಲ್ಲಿ ಫೋಟೋ ತೆಗಿತಾರೆ. ನೋಡಲಿ. ಅಯ್ಯ ಐ ಹಬ್ಬ.
ಚೆನ್ನಾಗಿದ್ಯಾ? ಇಲ್ಲೇನೊಂಥರ ಸಖತ್ತಾಗಿ ಪೆಡಲ್ ಸೈಕಲ್ ಇದೆ ಇದು. ಸಿಕ್ಕಾಪಟ್ಟೆ ಹಾಡಿದೆ ಇದು. ದೊಡ್ಡ ದೊಡ್ಡವ್ರ ಕಣೆ ಚೈತ್ರ ಇದು, ಮಕ್ಕಳದಲ್ಲ. ಜೋಕಾಲಿ. ವಾವ್ ವಾವ್. ಅಬ್ಬಾ ಅಬ್ಬಾ. ಜರ ಬನ್ನಿ ಬಿಡು, ಕೆಳಗಡೆ ಕ್ಯಾಚ್ ಹಿಡ್ಕೊತೀನಿ, ಮೇಲಿಂದ ಬಿಡು. ಇಲ್ಲ ಬಿಡು 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 ಹೇಳ್ತೀನಿ ಬಿಡು. ಸೊ ಕಿಡ್ಸ್ ಪ್ಲೇ ಏರಿಯಾ ಸಖತ್ತಾಗಿದೆ ಗುರು. ಆ ಕಡೆ ಸ್ವಿಂಗ್ ಇದೆ, ಇಲ್ಲಿ ಅದೊಂದು ಪೆಡಲ್ ರೊಟೇಟಿಂಗ್ ಆಗೋವಂಥ ಒಂದು ಆಟ ಇದೆ. ಫೈರ್ ಕ್ಯಾಂಪ್ ಫಾಲೋಡ್ ಬೈ ಆ ಕಡೆ ಒಂದು ಏತಾಪೀತ ಇದೆ. ಆ್ಯಂಡ್ ಇಲ್ಲಿ 2 ಸ್ಪ್ರಿಂಗ್ ಡ್ಯಾನ್ಸಿಂಗ್ ಇದೆ. ಜಾರಬಂಡಿ ಸಖತ್ತಾಗಿದೆ. ಬಟ್ ನಮ್ಮ ಬೇಬಿಗೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ದೊಡ್ಡ ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾರೆ, ಒಂದು 10 ಇಯರ್ಸ್ ಏಜ್ ಅಂತವ್ರಂತೂ. ನಾವ್ ಇಟ್ಸ್ ಟೈಮ್ ಫಾರ್ ಜಾರಬಂಡಿ. ಹಾಂ ಚೆನ್ನಾಗಿದೆಯಾ? ನೋಡಿ ಇಲ್ಲೇ ವಾಪಸ್ ಹೋಗ್ತಾಳೆ ನೋಡಿ. ಈಗ ಚೆನ್ನಾಗಿದೆ. ಹತ್ತು ನೋಡೋಣ. ಹತ್ತು. ಜಾರ್ತಾ ಇದೆ ಆಗಲ್ಲ, ಬೀಳ್ತೀಯಾ? ಬಾರ ಬೇಬಿ, ಬೇಡ ಕಣ ಬೇಬಿ, ಹಿಡ್ಕ. ಹಾಂ, ಒನ್ ಮೋರ್ ಟೈಮ್. ರೀಟೇಕ್. ಕ್ಲಾಪ್. ವಾವ್. ಸೊ ಬೇಬಿಗೆಲ್ಲ ಆಟ ಆಡಿಸಿದ್ದಾಯಿತು. ಇವಾಗ ಸ್ವಲ್ಪ ಹೊಟ್ಟೆಯಾರು ಹಾಕೊಳ್ಳೋಣ ಅಂತ ರೆಸ್ಟೋರೆಂಟಿಗೆ ಬಂದಿದ್ವಿ. ಸುಸ್ತಾಗ್ಬಿಟ್ಟಿದೆ ಪಾಪು ಆಟಾಡಿ. ರೆಸ್ಟೋರೆಂಟ್ ಹಿಂದೆ ಕೂಡ ಸುಮಾರು ಕಾಟೇಜಸ್ ಇದೆ ಇಲ್ಲೆಲ್ಲ, ಚೆನ್ನಾಗಿದೆ ಒಂಥರ. ಗುರು ಪಾಪುಗೆ ಊಟ ಮಾಡಿಸಿದ್ದಾಯಿತು. ನಾವು ವಿ ಆರ್ ಗೋಯಿಂಗ್ ಫಾರ್ ಸ್ವಿಮ್ಮಿಂಗ್. ಬೇರೆಡಲ್ಲಿ ಕಾಣಿಸ್ತಿದ್ದೆ ಅನ್ಕೊತೀನಿ ಪೂಲ್ ಮಾತ್ರ ಸಖತ್ತಾಗಿದೆ ಇಲ್ಲಿ. ಬಟ್ ಈ ಕಡೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಯಾಕಂದರೆ ಮೇಂಟೆನೆನ್ಸ್ ಇದೆ, ಎಲ್ಲದಕ್ಕೂ ಪೇಂಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದೆ, ರೋಪ್ ಆ್ಯಕ್ಟಿವಿಟೀಸ್ ಯಾವುದೂ ಇಲ್ಲ. ಸೊ ವಿ ಹ್ಯಾವ್ ಪೂಲ್. ಲೆಟ್ಸ್ ಎಂಜಾಯ್ ದ ಪೂಲ್. ಡೋಂಟ್ ಟಾಕ್. ಬೇಬಿ ಏನು ಮಾಡ್ತಾ ಇದ್ದೀರಾ ನೀವು? ಸೊ ಇಟ್ಸ್ ಇನ್ಫಿನಿಟಿ ಪೂಲ್. ಸಖತ್ತಾಗಿದೆ ಮಾತ್ರ. ಇನ್ಫಿನಿಟಿ ಪೂಲ್ ಅಂದರೆ ಆ ಕಡೆ ಹೋದರೆ ಫುಲ್ಲು ಡೆಡ್ ಎಂಡ್ ಗುರು. ಅಲ್ಲಿಂದ ಮುಂದಕ್ಕೆ ಸಖತ್ತಾಗಿದೆ ವ್ಯೂ ಮಾತ್ರ. ಸೊ ಹಟ್ಸ್ಕ್ಯಾ ನಡಿ. ಅಯ್ಯೋ ಮುಗ್ರಸ ಬೀಳ್ತೈತೆ ಮಗ ಪಾಪ. ಏನಾಯ್ತು? ಓಡ್ತಾ ಇದ್ದಾಳೆ ಅವಳು ನೀರಲ್ಲಿ ಓಡೋಕ್ಕಾಗಲ್ಲ. ಬಿಡು ನೋಡೋಣ, ಒಳಗೆ ಬಿಡು. ನೀನೇ ಹೆದ್ರಕಂಡಲ್ಲೇ ಪಾಪ. ಅಮ್ಮ ಮಗಳು ಇಬ್ಬರು ಹೆದ್ರಕಂತೀರ. ಅವಳು ನೀರಲ್ಲಿ ಓಡಕ್ಕೆ ನೋಡ್ತಾಳೆ, ಓಡೋಕ್ಕಾಗಲ್ಲ ನೀರಲ್ಲಿ. ಅವಳಿಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ, ಏನು ಗೊತ್ತಾಗ ಪಾಪ. ಇನ್ನು ಎಳೆ ಮಗು ಅಲ್ಲೇನಾ? ಎಳೆ ಮಗು ಅಲ್ಲ ನೀನು? ಅಲ್ಲ ಅಲ್ಲಿ ಕೊಡ್ಸ, ಅಲ್ಲಿ ನೀರು ಅದು ಇದೆ, ಫೌಂಟೇನ್ ಥರ ಇದೆ. ಒಂದು ಚಿಕ್ಕ ಫೌಂಟೇನ್ ಇದೆ, ಫೌಂಟೇನ್ ಕೊಡ್ಸೋಣ. ನೋಡಿಲಿ ಇಲ್ಲಿ ಮುಟ್ಟು ಹಿಂಗೆ ಹೆಂಗಿದೆ ನೋಡು, ಹೆಂಗಿದೆ ಮುಟ್ಟು. ಅಬ್ಬಾ ಫೌಂಟೇನ್. ಅಲ್ಲಿಲ್ಲ, ಇಲ್ಲಿ ಫೌಂಟೇನ್. ಇಲ್ಲಿ ಬೇಬಿ ಇಲ್ಲಿ ಇಲ್ಲಪ್ಪ ಫೌಂಟೇನ್. ಒಲ್ಲೋ ಹೋಯ್ತಲ್ಲಿ ಚಿನ್ನು. ಪಾಪು ಏನು ಮಾಡ್ತಾ ಇದೆ ಇಲ್ಲಿ? ಪಾಪು ಆಟ ಆಡ್ತಾ ಇದೆ. ಅವಳವಳೆ ಎಂಜಾಯ್ ಮಾಡ್ತಾಳೆ ನೋಡು. ಕಾಲಿಗೆ ಬಿಡ್ತಾಳೆ ನೋಡು. ಏನು ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನೀರು ಕುಡಿತಾಳೆ.
ಅಲ್ಲಿ ನೆಲ ಸಿಗ್ತಾ ಇಲ್ಲ, ಅದಕ್ಕೆ ಗಾಬರಿ ಆಗ್ತಾ ಇರೋದು. ಇದ್ರ ಮೇಲೆ ಕೂರಿಸ್ಬಿಡ್ತೀನಿ ನಿನ್ನ, ಕೂತ್ಕೊಂಬಿಡಿ ಇದ್ರ ಮೇಲೆ ಕೂಚು. ಹೌ ಇಸ್ ದಿಸ್? ಬೇಡ ಬೇಡ, ಅವಳು ಕಂಫರ್ಟಬಲ್ ಇಲ್ಲ, ಚಿಕ್ಕದಾಗಬೇಕಿತ್ತು. ಇನ್ಫಿನಿಟಿ ಪೂಲ್ ಹಂಗೆ ಒಂದು ವ್ಯೂ ಹಾಕ್ತೀನಿ, ನೋಡ್ಕೊಂಬಿಡಿ. ಒಂದೆರಡು ಬೀಚ್ ಬೆಡ್ ಇಟ್ಟಿದ್ದಾರೆ, ಆರಾಮಾಗಿ ಇದ್ರ ಮೇಲೆ ಮಲ್ಕೊಬೋದು ಗುರು. ಹಿಂಗೆ ಮುಂದೆ ಹೋಗುತ್ತೆ, ಹಿಂಗೆ ನೋಡಿ ಸಖತ್ತಾಗಿದೆ, ಹಿಂಗೆ ಮುಂದಕ್ಕೆ ಹೋಗುತ್ತೆ. ಅದ್ರ ನೆಕ್ಸ್ಟ್ ಇಲ್ಲಿ ಬಂದರೆ ಇನ್ಫಿನಿಟಿ ಪೂಲ್ದು ಏರಿಯಾ ಇದು. ಆ ಕಡೆಯಿಂದ ಫೋಟೋ ತೆಗೆದ್ರೆ ಸಖತ್ತ ಬರುತ್ತೆ ಪೂಲ್, ಇನ್ಫಿನಿಟಿ ಪೂಲ್ದು. ಕಲ್ಲುಗಳೇನು ಸ್ಲಿಪ್ಪರಿ ಇಲ್ಲ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ನೋಡಿ ಹಿಂಗಿದೆ. ಪೂಲ್ ಮಾತ್ರ ದೊಡ್ಡದಾಗಿ ಸಖತ್ತಾಗಿದೆ. ಇವತ್ತು ಯಾರಿಗೆ ಎಷ್ಟು ಜಾಸ್ತಿ ಬಂದಿಲ್ಲ, ಸೊ ಹಂಗಾಗಿ ನಮ್ಮದೇ ಅಬ್ಬರ ಆಗ್ಬಿಟ್ಟೈತೆ. ನಮ್ಮ ಪಾಪು ಮಾತ್ರ ಆ ಕಡೆ ಕಿಡ್ಸ್ ಪೂಲಲ್ಲಿ ಸಖತ್ ಎಂಜಾಯ್ ಮಾಡಿದ್ಲು. ಮತ್ತು ಆ ಕಡೆ ನೋಡಿ ಅಲ್ಲಿ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಪೇಂಟ್ ಮಾಡ್ತಾಯಿದ್ದಾರೆ, ರಿಪೇರಿ ವರ್ಕ್ ನಡೀತಾ ಇದೆ. ಸೊ ಹಂಗಾಗಿ ರೋಪ್ ಆ್ಯಕ್ಟಿವಿಟೀಸ್ ಇಲ್ಲ, ಓನ್ಲಿ ಪೂಲ್. ಯು ಕ್ಯಾನ್ ಎಂಜಾಯ್ ದ ಪೂಲ್. ಏನಂದರೆ ಒಂದು ದೊಡ್ಡ ಗ್ರೂಪ್ ಜೊತೆ ಬರಬೇಕು ಹುಡುಗರು. ಒಳ್ಳೆ ಗ್ರೂಪ್ ಬಂತು ಅಂದರೆ ಇಲ್ಲಿ ಮಸ್ತ್ ಮಜಾ ಮಾಡೋದು ಪೂಲಲ್ಲಿ. ಫುಲ್ಲು ಪೂಲ್ ಪಾರ್ಟಿ ಮಾಡೋದು ಇಲ್ಲಿ. The next day. ಯೋ ಬಾಯ್ಸ್, ವೆಲ್ಕಮ್ ಟು ಡೇ 2. ಅರ್ಲಿ ಮಾರ್ನಿಂಗ್ ಇಲ್ಲಿ ಎದ್ದಿಂಗೆ ಆಚೆ ಬಂದರೆ ಹೆಂಗಿದೆ ಗೊತ್ತಾ, ಸಖತ್ತಾಗಿದೆ ಮಾತ್ರ. ಸಿ, ಒಳ್ಳೆ ವೆದರು. ಸೊ ಇವಾಗ ರೆಸಾರ್ಟಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇದೆ. ಬ್ರೇಕ್ಫಾಸ್ಟ್ ತಿನ್ಕೊಂಡು ಹಂಗೆ ಇಲ್ಲಿಂದ ನೆಕ್ಸ್ಟ್ ಮಲ್ಲಳ್ಳಿ ವಾಟರ್ ಫಾಲ್ಸ್ಗೆ ಹೋಗೋಣ. ಸೊ ಸ್ಟೇ ಟ್ಯೂನ್ಡ್. ಬ್ರೇಕ್ಫಾಸ್ಟ್ ಈಸ್ ರೆಡಿ. ಫ್ರೂಟ್ ಸಲಾಡಿಂದ ಸ್ಟಾರ್ಟ್ ಆಗುತ್ತೆ. ಫ್ಲೇಕ್ಸ್ ಇದೆ, ಕಾರ್ನ್ ಫ್ಲೇಕ್ಸು, ಫಾಲೋಡ್ ಬೈ ಬ್ರೆಡ್ ಜಾಮ್, ಇಡ್ಲಿ, ಸಾಂಬಾರ್, ಆ್ಯಂಡ್ ದೆನ್ ಪೋಹಾ, ಅವಲಕ್ಕಿ, ಆ್ಯಂಡ್ ಕಾಫಿ, ಟೀ. 5 minutes later. ಬೊಂಬಟ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಇಲ್ಲಿಂದ ಹೊರಡಬೇಕು. ಬಟ್ ಏನಪ್ಪ ಅಂದರೆ ಈ ಚಿಕ್ಕ ಮಕ್ಕಳು ಕರ್ಕೊಂಡು ಟ್ರಿಪ್ಪಿಗೆ ಬರೋದೈತಲ್ಲ, ಭಯಂಕರ ಪೇಷನ್ಸ್ ಬೇಕು. ನಿಮ್ಮ ಪೇಷನ್ಸ್ ಲೆವೆಲ್ನ ಕೊನೆ ತನಕ ಟಚ್ ಆಗಿಬಿಡುತ್ತೆ. ಒಂದು ನಿಮಿಷ ಸುಮ್ಮನಿರಲ್ಲ ಗುರು. ಯಪ್ಪ, ಈ ಕೆಳಗಡೆ ಬಿಟ್ಟರೆ ಓಡ್ತಾ ಇರ್ತಾರೆ, ಎಲ್ಲೋಗಿ ಬಿದ್ದು ಏಟ್ ಮಾಡ್ಕೊತಾರೋ ಅಂತ ಭಯ ಆಗ್ತಾ ಇರುತ್ತೆ. ತಿಂಡಿ ತಿನ್ನಲ್ಲ, ಊಟ ಮಾಡಲ್ಲ, ಬರೇ ರೋದನೆಗಳು, ಕೂಳೆಗಳು ಕೊಡೋದು ಜಾಸ್ತಿ. ಸೊ ಯಾರು ಚಿಕ್ಕ ಮಕ್ಕಳನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗಬೇಕು ಅಂದರೆ ರೆಡಿಯಾಗಿರಿ. ನೀವು ಒಂದು ಕಡೆ ಎಂಜಾಯ್ ಮಾಡೋಕ್ಕಾಗಲ್ಲ, ಬರೀ ಇವ್ರು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಆ್ಯಂಡ್ ಇಲ್ಲಿದೆ ನೋಡಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಕ್ಲೋಸ್ ಆಗೋಗಿದೆ. ಸೊ ವಿ ಆರ್ ಡೈರೆಕ್ಟ್ಲಿ ಗೋಯಿಂಗ್ ಟು ಮಲ್ಲಳ್ಳಿ ವಾಟರ್ ಫಾಲ್ಸ್.